ನಾಳೆ ಬೆಳಿಗ್ಗೆನೆ ನನ್ ಭಾವ ನನಗೆ ತಾಳಿ ಕಟ್ತಾನೆ. ನನ್ ಭಾವ ನನ್ನವನಾಗ್ತಿದ್ದಾನೆ. ನೀನ್ ಈ ರೀತಿ ಹುಚ್ಚ ಆಸೆ ಎಲ್ಲ ಇಟ್ಕೋಬೇಡ. ನಾಳೆ ನಡೆಯೋ ಮದ್ವೆಗೆ ಅವನೇನು ಎಕ್ಸೈಟ್ ಆಗಿಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಕೊಟ್ಟಿರೋ ಮಾತಿಗೆ ಕಟ್ಟು ಬಿದ್ದಿದ್ದಾನೆ ಅಂತ ಅರ್ಥ. ನೆನ್ಪಿಟ್ಕೊಳೆ, ನನ್ ಭಾವ ನನಗೆ ತಾಳಿ ಕಟ್ತಿರೋದು ನಾಳೆನೆ. ಅದಾದ್ಮೇಲೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ನನಗ್ ದಾಸಿ ಆಗಿದ್ದು ನಾಗಮಣಿನ ಯಾರ್ ತಗೊಂಡ್ ಹೋಗಿದ್ದಾರೆ ಅಂತ ಹುಡ್ಕೋದು. ನಾಗನಿಧಿನ ಹೇಗ್ ತೆಗಿಸ್ಬೇಕು ಅಂತ ನನಗ್ ಗೊತ್ತು. ನಿನ್ನ ಕೈಲೆ ಅದನ್ನ ತೆಗಿಸ್ತೀನಿ. ನನ್ ಮಾವಯ್ಯ ಹುಡುಕ್ತಿರೋ ಈ ಪ್ರಪಂಚನೇ ಕಾಯ್ತಾ ಇರೋ. ಆ 3ನೇ ಕೋಣೆ ರಹಸ್ಯನ ನಾನೇ ತೆಗಿತೀನಿ. ಅದು ನನ್ನ ಮದ್ವೆಯಿಂದಾನೇ ಆರಂಭ ಆಗತ್ತೆ. ಅರ್ಥ ಆಯ್ತಾ? ಹುಷಾರು. ಅನಿರುದ್ಧ್, ಅನಿರುದ್ಧ್, ಏನು ಕುಂಕುಮ ಯಾಕೆ ಅಳಿಸೋಗಿದೆ? ನನ್ನ ಜೀವನನೇ ಅಳಿಸೋಗಿದೆ ಅಮ್ಮ. ಇನ್ನೀ ಕುಂಕುಮ ಏನು? ಆ ಸ್ವಾಮೀಜಿ ಹೇಳಿದ್ರಲ್ವಾ, ಅವಳು ಕತ್ತಿಗೆ ತಾಳಿ ಕಟ್ಬೇಕು, ಅವಳನ್ನೇ ಮದುವೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸಾಯ್ತೀನಿ ಅಂತ. ಆದ್ರೆ ನಿಜವಾದ ಸಾವು ಪರ್ಣಿಕಾ ಕತ್ತಿಗೆ 3 ಗಂಟೆ ಕಟ್ದಾಗ್ಲೇ ಅಮ್ಮ. ನನಗಿಷ್ಟ ಇಲ್ದಿರೋ ಅಡುಗೆ ಮಾಡಿದ್ರೆ ತಿಂದೇ ಇರೋ ನಾನು, ಅಂಥದ್ರಲ್ಲಿ ಇದು ಮದುವೆ ಅಮ್ಮ. ಇಷ್ಟಪಡೋ ಹುಡುಗಿನ ಮನ್ಸಲ್ಲಿಟ್ಕೊಂಡು ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಜೀವನ ಹೇಗೆ ಕಳೀಲಿ ಅಮ್ಮ? ನಾನು ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಆಗಕ್ಕಾಗಲ್ಲ, ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಬದುಕಕ್ಕಾಗಲ್ಲ. ಆ ದೇವರು ನನಗೆ ಸಾಮಾನ್ಯ ಸಾವು ಬರ್ದಿಲ್ಲ, ಸಾಯ್ತಾ ಬದುಕು ಅಂತ ಬರ್ದಿದ್ದಾರೆ. ಅದಕ್ಕೆ ಉಸಿರಾಡಕ್ಕೂ ಸಮಯ ಸಿಗದೆ ಈ ತರ ನೋವಲ್ ನನ್ನ ಕಟ್ಟಾಕ್ತಿದ್ದಾರೆ. ಅನಿರುದ್ಧ್, ಏನೋ ಮಾತಾಡ್ತಿದ್ಯಾ? ಹೌದಮ್ಮ, ಅಮ್ಮಮ್ಮಂಗೆ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ, ಪರ್ಣಿಕನ್ನ ಮದ್ವೆ ಆಗ್ತೀನಿ ಅಂತ. ಆದ್ರೆ ನನ್ ಮನ್ಸ್ಫೂರ್ತಿ ಪುಣ್ಯನೇ ಇದ್ದಾಳಮ್ಮ. ನನ್ನ ಕೈಲಿ ಅವಳನ್ನ ಮರೆಯಕ್ ಆಗ್ತಿಲ್ಲ. ಅವಳಿಲ್ದೆ ನಾನು ಹೇಗ್ ಬದುಕ್ಲಿ? ನನ್ ಬದುಕಲ್ ಪುಣ್ಯ ಇಲ್ಲ ಅಂತಂದ್ರೆ ಅದು ವ್ಯರ್ಥ ಅಂತ ಅನಿಸ್ತಿದ್ಯಮ್ಮ. ನಾನ್ ಏನ್ ಮಾಡ್ಲಿ, ಯಾಕೆ ಬದುಕ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ನಿನ್ನೆ ತನಕ ನಿನ್ ಪ್ರೀತಿ ಗೆಲ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೀನಿ. ಆದ್ರೆ ಆ ಸ್ವಾಮೀಜಿ ಹೇಳ್ದಾಗಿಂದ ನನ್ ಕೈ ಕಾಲೇ ಅಲ್ಲಾಡ್ತಿಲ್ಲ ಕಣೋ. ಈಗ ನನ್ಗೆ ನಿನ್ ಪ್ರೀತಿಗಿಂತ ಪ್ರಾಣ ಮುಖ್ಯ ಕಂದ. ನನ್ ಪ್ರಾಣ ಬೇರೆ, ಪುಣ್ಯ ಬೇರೆ ಅಲ್ಲ ಅಮ್ಮ. ಈಗ ನನ್ ಪ್ರಾಣ ಅಂದ್ರೆ ಅದು ಪುಣ್ಯನೇ. ಆದ್ರೆ ನೀವೇನ್ ಹೆದರ್ಕೋಬೇಡಿ ಅಮ್ಮ, ನಾನು ಏನು ಮಾಡ್ಕೊಳ್ಳಲ್ಲ. ನೀವೆಲ್ಲರೂ ಆಸೆ ಪಟ್ಟ ಹಾಗೆ ಪರ್ಣಿಕನ್ನೇ ಮದುವೆ ಆಗ್ತೀನಿ. ನಿನ್ ಮಗ ಕೊಟ್ಟ ಮಾತನ್ನ ತಪ್ಪಲ್ಲ ಅಮ್ಮ. ಅಮ್ಮ, ಮಗನ್ ಕರ್ಕೊಂಬನ್ನಿ. ಏನಾಯ್ತು ಕಂದ? ಸಾವೇ ನನ್ನ ಕರಿತಾ ಇದೆ ಅನ್ನಿಸ್ತಿದ್ಯಮ್ಮ. ಇಷ್ಟು ದಿನ ನಂಗಿಷ್ಟ ಆಗೋ ಥರ ಬದುಕ್ತೆ, ಆದ್ರೆ ಇನ್ಮೇಲಿಂದ ನಿಮ್ಮ ಆಸೆ ಅಂತ ಬದುಕ್ತೀನಮ್ಮ. ಅಮ್ಮ,
ನಿಮ್ ಮಗ ಇಲ್ಲಿಂದ 120 ಕಿಲೋಮೀಟ್ರು ಉತ್ತರ ದಿಕ್ಕಲ್ಲಿದ್ದಾನೆ. ಹೋಗಿ ಹುಡುಕಿ ಆಯ್ತಮ್ಮ. ಸರಿನಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ ಜೀವನದಲ್ಲಿ ಏನೋ ಆಸೆ ಇಟ್ಕೊಂಡ್ ಬಂದಿದ್ದೀರಾ, ಹೌದಲ್ಲ? ಅಮ್ಮ, ಗರುಡ ವಂಶದವನಾಗಿದ್ರೂ ಕೂಡ ನನ್ನ ಜೀವನದಾಸೆಯಾದ ನಾಗನಿಧಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಶಿವಪಂಚಾಕ್ಷರಿ ಜಪವನ್ನ ಜಪಿಸಿ ಆ ನೀಲಕಂಠನನ್ನೇ ಮೆಚ್ಚಿಸಿ ನಾಗಮಣಿಯನ್ನ ಪಡ್ಕೊಳ್ಳೋ ಅಂತ ಮಂತ್ರನ ವರವಾಗಿ ಪಡ್ಕೊಂಡಿದ್ದೀನಿ. ನಾಗಮಣಿಯನ್ನ ಸಾಧಿಸೋ ಅಂತ ಪ್ರಕ್ರಿಯೆಯಲ್ಲಿ ಮಂತ್ರವನ್ನ ಜಪಿಸೋಕು ಮುಂಚೆ ಯಾರು ಬಂದ್ರೋ, ಎಲ್ಲಿಂದ ಬಂದ್ರೋ, ಹೇಗ್ ಬಂದ್ರೋ ಗೊತ್ತಿಲ್ಲ, ಆದ್ರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಾಗಮಣಿನ ತಗೊಂಡೋಗ್ಬಿಟ್ರು. ಯಾರು ಅವ್ರು ಯಾರು ಗೊತ್ತಾದ್ರೆ ನನ್ನ ಕೈಯಿಂದನೇ ಕತ್ತರಿಸಾಕ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ. ಹೇಳಮ್ಮ, ನಾಗಮಣಿ ಎಲ್ಲಿದೆ? ಅದನ್ನ ಯಾರು ತಗೊಂಡೋದ್ರು? ನಾಗಮಣಿಗೆ ದಾರಿ ತೋರಿಸಿದ್ರೆ ಜೀವನ ಪೂರ್ತಿಯಾಗಿ ನಿನಗೆ ಋಣಿಯಾಗಿರ್ತೀನಿ. ಹೇಳಮ್ಮ. ಗೊತ್ತಾಯ್ತು ಮಗ, ನಿನ್ ಕನ್ಸು, ನೀನ್ ಆಸೆ ಪಟ್ಟಿದ್ದು ಎಲ್ಲಿದೆ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ? ಹೇಳಮ್ಮ, ಎಲ್ಲಿದೆ? ಹೇಳ್ತೀನಿ, ಎಲ್ಲೂ ಹೋಗಿಲ್ಲ. ಯಾರೋ ಅದನ್ ತಗೊಂಡ್ ಹೋಗಿದ್ದಾರೆ. ಯಾರು ತಗೊಂಡಿದ್ದು ಅಮ್ಮ? ಯಾರು ತಗೊಂಡಿದ್ದು? ಅದು ನಿನ್ನ ಹತ್ರನೇ ಇದೆ. ನಿನ್ನ ಹತ್ರ ಇದೆ ಅಂದ್ರೆ ಏನಣ್ಣ? ನನ್ನ ಹತ್ರ ಇದೆಯಾ ಅಂತ? ನನ್ನ ಹತ್ರ ಇದೆಯಾ? ನಿನ್ನ ಹತ್ರನೇ ಇದೆ ಅಂದ್ರೆ ನಿನ್ ಸಮೀಪದಲ್ಲೇ ಇದೆ, ನಿಮ್ ಮನೇಲೇ ಇದೆ ಅಂತ ಅರ್ಥ. ನಾಗಮಣಿ ನನ್ ಮನೇಲಿದ್ಯಾ? ಹೌದಪ್ಪ, ನಿನ್ ಕಣ್ಣಿಗೆ ಹತ್ರವಾಗೇ ಇದೆ. ನಿನ್ ಕಣ್ ಮುಂದೆನೆ ಇದ್ದು ನಿನಗ್ ಕಾಣಿಸ್ದೇ ಇರೋ ತರ ಆಟ ಆಡ್ತಾ ಇದೆ. ಇಲ್ಲ ಇಲ್ಲ, ಆಡಿಸ್ತಾ ಇದ್ದಾರೆ. ಯಾರು ತೆಗ್ದಿದ್ದು? ಯಾರು ಅಲ್ಲಿಟ್ಟಿದ್ದು? ನಾಗಮಣಿ ಎಲ್ಲಿದೆ ಅಂತ ಹೇಳ್ಬೋದೇ ಹೊರತು ಯಾರು ತಗೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನನಗ್ ನಾಗಮಣಿ ಸಿಕ್ಕಿರೋ ಮರುಕ್ಷಣವೇ ನಿನಗೆ ಪಂಚಲೋಹದಿಂದ ಗುಡಿ ಕಟ್ಟಿಸ್ತೀನಿ. ನಿನ್ನ ಬಂಗಾರದ ವಿಗ್ರಹನ ಪ್ರತಿಷ್ಠೆ ಮಾಡ್ತೀನಿ. ನಿನ್ ಕೋರಿಕೆ ನೆರವೇರುತ್ತೆ. ನಿಂಗೊಳ್ಳೇದಾಗ್ಲಿ. ಬಾಭದ್ರ, ಭದ್ರಾ, ನಮಗ್ ತಿಳಿದೆ ನಾಗಮಣಿ ವಿಷಯಕ್ಕೆ ಹೋಗೋ ಸಾಹಸ ನಮ್ಮನೆಲ್ಲೇ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡೋಂತ ಅವಶ್ಯಕತೆ ಇಲ್ಲ ಅಣ್ಣ. ಮಾಡಿದ್ರೆ ಆ ಮಾಯಗಾತಿ ಪುಣ್ಯನೇ. ಪುಣ್ಯನ? ಹೌದಣ್ಣ. ನಾಗಮಂಡಲದಲ್ಲಿ ನಾವೆಲ್ಲೇ ಇದ್ರೂ ಅದನ್ನ ಪಡ್ಕೋತೀವಿ ಅಂತ ಗೊತ್ತಾಗಿ ನಮ್ಮನೇಲಿ ನಾಗಮಣಿನ ಬಚ್ಚಿಟ್ಟಿದ್ದಾಳೆ. ವಾಹ್, ಅವಳು ಬುದ್ಧಿವಂತಿಗೆ ನಾ ಮೆಚ್ಚದೆ ಇರಕ್ಕಾಗದೆ ಹೋಗ್ತಿದ್ದೀನಿ ಭದ್ರಾ. ಭದ್ರಾ, ಮೂಲೆ ಮೂಲೆನೂ ಹುಡುಕ್ಬೇಕು ಭದ್ರಾ. ನಾಗಮಣಿ ಇಲ್ದೆ ಬರಿಗೈಯಲ್ಲಿ ಅವಳು ನಮ್ಮನೆಗೆ ಬಂದಿರಲ್ಲ. ನಾಗಮಣಿ ಎಲ್ಲೋ ಇಟ್ಟಿರ್ಬೇಕು. ಅನಿರುದ್ಧ ಪರ್ಣಿಕಾ ಮದುವೆ ಆಗೋಕ್ಕೂ ಮೊದಲು ನಾಗಮಣಿನ ನೀನು ಹುಡ್ಕೊಂಡು ಬರಬೇಕು. ಸರಿ ಅಣ್ಣ. ಆ ಗರುಡನ್ ಥರ ಸೂಕ್ಷ್ಮ ಕಣ್ಣಿಂದ ಎಲ್ಲೇ ಇದ್ರೂ ಆ ನಾಗಮಣಿನ ಹುಡುಕಿ ತಗೊಂಡ್ ಬರ್ತೀನಣ್ಣ. ಅದನ್ನ ಹುಡುಕಿ ತಗೊಂಡ್ ಬಂದೇ ಬರ್ತೀನಿ.
ನೋಡಿ ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಆಯ್ತಮ್ಮ. ಓಂಕಾರ ರೂಪ ಶರಣಾಶ್ರಯ ಶರ್ವಸೋನೋ ಸಿಂಗಾರ ನೇಲ ಸಕಲೇಶ್ವರ ದೀನಬಂಧೋ ಸಂತಾಪನಾಶನ ಸನಾತನ ಶಕ್ತಿ ಹಸ್ತ ಶ್ರೀ ಕಾರ್ತಿಕೇಯ ಮಮ ದೇಹಿ ಕರಾವಲಂಬಂ. ಪುರೋಹಿತ್ರೆ, ನನ್ನ ಮಗಳ ಮೇಲಿರೋ ದೋಷ ಎಲ್ಲ ಹೋಗಿ ನನ್ನ ಮಗಳು ಅಳಿಯ ಮಕ್ಕಳ ಜೊತೆ ಆರಾಮಾಗಿರ್ಬೇಕು. ಹಾಗೇ ಆಗ್ಲಮ್ಮ. ಪಂಚಾಂದ್ರಿವಾಸ ಸಹಜ ಸುರಸೈನ್ಯನಾಥ ಪಂಚಾಮೃತ ಪ್ರಿಯ ಗುಹ ಸಕಾಲಾಧಿವಾಸ ಗಂಗೇಂದು ಮೌಳಿ ತನಯ ಮಹಿಲ್ವಾಹನ್ನನ ಶ್ರೀ ಕಾರ್ತಿಕೇಯ ಮಮ ದೇಹಿ ಕರಾವಲಂಬಂ. ಆಪದ್ವಿನಾಶಕ ಕುಮಾರಕ ಚಾರುಮೂರ್ತೆ ತಾಪತ್ರಯಾಂತಕ ದಾಯಾಪರ ತಾರಾಕಾರೆ ಆರ್ಥ ಭಯಪ್ರದ ಗುಣತ್ರಯ ಭವ್ಯರಾಶೆ ಶ್ರೀ ಕಾರ್ತಿಕೇಯ ಮಮ ದೇಹಿ ಕರಾವಲಂಬಂ. ವಲ್ಲೀಪತೆ ಸುಕ್ರದದಾಯಕ ಪುಣ್ಯಮೂರ್ತೆ ಸ್ವರ್ಲೋಕನಾಥ ಪರಸೇವಿತ ಶಂಭುಸೂನೋ ತ್ರೈಲೋಕ್ಯನಾಯಕ ಷಡಾನನ ಭೂತಪಾದ ಶ್ರೀ ಕಾರ್ತಿಕೇಯ ಮಮ ದೇಹಿ ಕರಾವಲಂಬಂ. ಜ್ಞಾನಸ್ವರೂಪ ಸಕಲಾತ್ಮಕ ವೇದವೇದ್ಯ ಜ್ಞಾನಪ್ರಿಯ ಖಿಲಧುರದ ಮಹಾವನಜ್ಞೇಹೆ ದೀವವನ ಪ್ರಿಯ ದಿರಮಯ ದಾನ ಸಿಂಧು. ಅವಳಿಗೂ ಕುಂಭ ಇಡಪ್ಪ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರಾಹವೇ ಕೇತುವೇ ನಮಃ. ಸರಸ್ವತೀ ನಮಸ್ತುಭ್ಯಂ ಮುರಳೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಕಾಶ್ಮೀರ ಪುರವಾಸಿನಿ ಸರ್ವಫಲ ಸಿದ್ಧಿರಸ್ತು. ಆವಾಹನಂ ಸಮರ್ಪಯಾಮಿ ಆಸನಂ ಸಮರ್ಪಯಾಮಿ ಪಾಡ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅಚಮೇನಿಯಂ ಸಮರ್ಪಯಾಮಿ ಸ್ನಾನ ಸಮರ್ಪಯಾಮಿ ಮಹಾಭಿಷೇಕಂ ಸಮರ್ಪಯಾಮಿ ಪ್ರತಿಷ್ಠಾಯಾಮಿ ವಸ್ತ್ರಂ ಸಮರ್ಪಯಾಮಿ ಯಜ್ಞೋಪವೀತಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಅಷ್ಟೋತ್ತರ ಪೂಜಂ ಸಮರ್ಪಯಾಮಿ. ಎಲ್ರಿಗೂ ಕೊಡಮ್ಮ. ಧ್ಯಾನಂ ಸಮರ್ಪಯಾಮಿ. ಓಂ ಲಕ್ಷ್ಮೀಂ ತನೋತು ಬಿದರಾಂ ಬಿದರಾಮಿ ದೀಕ್ಷಂ ಅಂಗ್ರಿದ್ಭಯಂ ನಿಗಮಜಾಗಿಚಿಕ ಪ್ರವಾಲಂ ಹೇರಮ್ಮರಮೃ ಅಮೃಚೋರಿ ವಿಘ್ನಂ ವಿಘ್ನಾತ್ರಿವೇದ ಚದಾರು ಧುರಂ ಧುರಂ ನಮಃ. ಸುರಾಸುರ ಸೇವಿತ ಪಾದ ಪಂಕಜ ಹರೇ ವಿರಾಜ ರಮಣೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿಮೇ ಸದಾ ಶ್ರೀದಂ ಸದಾಹಂ. ಅಮ್ಮ, ಮಾಂಗಲ್ಯ ಧಾರಣೆಗೆ ತಯಾರು ಮಾಡ್ಕೊಳ್ಳಿ. ಓಂ ಹಿರಣ್ಯವರ್ಣಾಂ ಶಿರಸೀತಾಂ ಆವಹ ನೇತ್ರಯೋ ಅಶ್ವಪೂರ್ವ ಕರ್ಣಯೋ ಕಾಂ ಸ್ವಸ್ಮಿತಃ ನಾಶಿಕಾಯಾಂ ಚಂದ್ರಾಂ ಪ್ರಭಾಸಾಂ ಮುಖೇ ಆದಿತ್ಯವರ್ಣೇ ಕಂಠೆ ಉಪೇತೂಂ ನಾಥಾಂ ಬಾಹೋ ಶುದ್ಧಿಪಾಸಂ ಹೃದಯೇ ಗಂಧದ್ವಾರಾಂ ನಾಭೋ ಮನಸ್ಸ ಕಾಮಮಕೂತಿಃ ಗುಹೆ ಕರ್ದಮೇನ ಪ್ರಜಾಭೂತ ಅಪಾನೆ ಆಪಃ ಸೃಜಂತು ಊರ್ವಹೋ ಆರ್ಧ್ಯಂ ಪುಷ್ಪರೇಣಿಂ ಚಾನ್ವಹೋ ಆರ್ಧ್ಯಂ ಕಯಂ ಕರೀಣಿಂ ಝಂಗಯೋ ತಾಮ ಆವಹ ಜಾತವೇದೋಪಾದಯೋ.
ಅಮ್ಮ, ಮದುವೆ ಆಗೋ ವಧುವರಿಬ್ರು ಹೋಮದ ಸುತ್ತ ಪ್ರದಕ್ಷಿಣೆ ಮಾಡಿ ಅಗ್ನಿದೇವನಿಗೆ ಪೂರ್ಣಾಹುತಿ ಸಮರ್ಪಣೆ ಮಾಡಿ ಓಂ ನಮೋ ಭಗವತ್ಯೈ ಮಹಾಲಕ್ಷ್ಮಿ ಇತಿ ವಿಶೇಷಣಾಂ ಪ್ರತಿನ್ಯಾಸಂ ಯೋಜಯೇತ್. ಹಿರಣ್ಯವರ್ಣಾಯೈ ನಮಃ, ಅಂಗುಷ್ಠಾಭ್ಯಾಂ ನಮಃ, ಸುವರ್ಣ್ಯಾಯ ನಮಃ, ತರ್ಜನಿಭ್ಯಾಂ ನಮಃ, ರಜತಸ್ತ್ರಚ್ಚಾಯೇ ಮಧ್ಯಮಾಭ್ಯಂ ನಮಃ, ಚಂದ್ರಾಯೈ ನಮಃ, ಆನಾಭಿಕ್ಕಾಭ್ಯಾಂ ನಮಃ, ಹಿರಣ್ಯಾಯೈ ಕನಿಷ್ಠಾಭ್ಯಾಂ ನಮಃ, ಲಕ್ಷ್ಮೀ ನಮಃ, ಕರತಲಕಾರಷ್ಠಾಷ್ಠಾಭ್ಯಾಂ ನಮಃ. ಏವಂ ಹೃದಯಾದಿ ಊರ್ಭೂಸ್ವರ್ಮೋತಿ ದಿಗ್ಬಂಧಃ ಅರುಣಕಮಲ ಸಂಸ್ಥಾದ್ರಜಃ ಭುಜವರ್ಣಂ ಕರಕಮಲಧ್ರೇಷ್ಠಾ ಭೂತಿ ಯುಗ್ಮಾಂ ಭುಜತ್ತ. ಪರ್ಣಿಕಾ ಪರ್ಣಿಕಾ, ಪರ್ಣಿಕಾ, ಅಯ್ಯೋ ನಿನ್ನ ಅಯ್ಯೋ ಏನೇ, ಎಂಥ ಕೆಲಸ ಮಾಡ್ಬಿಟ್ಟೆ ನೀನ ಪೂರ್ಣಾಹುತಿನ ಹೋಮದಲ್ಲಿ ಹಾಕ್ಬಿಟ್ಟೆಲ್ಲ. ಎಷ್ಟೇ ಧೈರ್ಯ ನಿನಗೆ? ಇಲ್ಲ ಪರ್ಣಿಕಾ, ಬೇಕು ಅಂತ ಮಾಡ್ಲಿಲ್ಲ. ಕೆಳಗ್ ಬಿದ್ದೋಗುತ್ತೇನೋ ಅಂತ ತಡೆಯೋದಕ್ಕಿಂತ ನೋಡ್ದೆ, ಆದ್ರೆ ಅದು ಹೋಮದಲ್ಲಿ ಬಿದ್ದೋಯ್ತು. ನಿಲ್ಸೆ ಸಾಕು. ಬೇಕು ಅಂತಾನೆ ಮಾಡಿ ಇವಾಗ ಕತೆ ಹೇಳ್ತಿದ್ಯಾ ನಿನ್ನ? ಹೇಯ್, ಪರ್ಣಿಕಾ, ನಿಂಗೇನು ಹುಚ್ಚ? ಯಾಕೆ ಈ ಥರ ಬಿಹೇವ್ ಮಾಡ್ತೀಯಾ? ಅವಳು ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳಿದ್ಲಲ್ವಾ? ಬಂದ್ಬಿಟ್ಯಾ? ಇನ್ನೂ ನೀನ್ ಇವಳನ್ನ ಯಾಕೆ ವಹಿಸ್ಕೊಂಡ್ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ನಿನ್ ಕಣ್ಣಿಗೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ರೂ ತುಂಬಾ ಚಿಕ್ಕ ತಪ್ಪು ತರಾನೇ ಕಾಣಿಸುತ್ತೆ. ಅದೇ ನಾನು ಅವಳಿಗೆ ಒಂದು ಮಾತಂದ್ರೂ ನೀನ್ ಸಹಿಸಲ್ಲ ಭಾವ. ನಿನಗೆ ನಿನ್ ಮನೆಯವ್ರಿಗಿಂತಾನು ನಿನ್ಗೆ ಅವಳೇ ಜಾಸ್ತಿ ಆಗೋದ್ಲು ಭಾವ. ನಮ್ಗೆ ನಿಶ್ಚಿತಾರ್ಥ ಆಗಿದೆ, ಕನಿಷ್ಠ ಅದಾದ್ರೂ ನೆನ್ಪಿದ್ಯಾ ನಿನ್ಗೆ? ಅಂದ್ರೆ ಇವಾಗ ನೀನ್ ನನ್ ಗಂಡನೇ. ಅಂದ್ರೆ ನಾನೇ ನಿನಗೆಲ್ಲ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು.